ಈ ಸಮಾಜದಲ್ಲಿ ಸ್ತ್ರೀಯರು ಅತಿ ಬೇಗನೆ ವಿಧವೆಯರಾಗುವುದು ನಿಜಕ್ಕೂ ಒಂದು ರೀತಿ ಶಾಪ ಅಂತಾನೆ ಹೇಳ್ಬೋದು. ಈ ಸಮಾಜ ವಿಧವೆ ಅಂತ ಕರೆಯೋ ಆ ಹೆಣ್ಣಿನ ಮನಸ್ಸಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಹುಡ್ತವೆ ಅಂದ್ರೆ, ನಾನು ಯಾಕೆ ಇಷ್ಟು ಬೇಗ ನನ್ನ ಪತಿಯನ್ನು ಕಳ್ಕೊಂಡೆ, ನಾನು ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದೆ, ಇದರಲ್ಲಿ ನನ್ನ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಗಳು ಕಾಡ್ತಿರುತ್ತೆ. ಅದಕ್ಕೆ ಉತ್ತರಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ ಸ್ತ್ರೀಯರು ಅವರ ಜೀವನದಲ್ಲಿ ಮಾಡುವ ಕೆಲ ತಪ್ಪುಗಳಿಂದ ಚಿಕ್ಕ ವಯಸ್ಸಲ್ಲೇ ಅವರ ಪತಿಯನ್ನ ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಸ್ತ್ರೀಯರು ಮಾಡೋ ತಪ್ಪುಗಳಾದ್ರೂ ಏನು, ಅವರು ಬೇಗನೆ ವಿಧವೆಯರಾಗಲು ಕಾರಣಗಳಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗರುಡ ಪುರಾಣವು ಜೀವನದ ಪಾಪ, ಪುಣ್ಯ, ನೈತಿಕತೆಯ ಕುರಿತು ಮಾಹಿತಿಯನ್ನು ನೀಡುವ ಒಂದು ಪವಿತ್ರ ಗ್ರಂಥವಾಗಿದೆ. ಈ ಪುರಾಣದ ಪ್ರಕಾರ ಹೆಂಗಸರು ತಮ್ಮ ಗಂಡನನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಳ್ಳುವ ಅಥವಾ ವಿಧವೆಯರಾಗುವ ಹಿಂದಿರುವ ಕೆಲ ಧಾರ್ಮಿಕ ಕಾರಣಗಳನ್ನು ತಿಳಿಯಪಡಿಸುತ್ತೆ. ಹೌದು, ಯಾವ ಹೆಂಗಸು ಅವಳ ಪತಿಯ ದೀರ್ಘಾಯಸ್ಸಿಗೋಸ್ಕರ ವ್ರತವನ್ನ ಮಾಡ್ತಾಳೋ ಆ ವ್ರತದ ಮುಖ್ಯ ಉದ್ದೇಶ ನನ್ನ ಪತಿಯ ಆಯಸ್ಸನ್ನ ಹೆಚ್ಚು ಮಾಡುವಂತ ಪ್ರಾರ್ಥನೆ ಮಾಡಿಕೊಳ್ಳೋದೇ ಆಗಿರ್ಬೇಕು. ಮತ್ತೆ ಆ ವ್ರತವನ್ನ ತುಂಬಾ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಬೇಕು. ಏಕೆಂದರೆ ಗರುಡ ಪುರಾಣದ ಪ್ರಕಾರ ಯಾವ ಸ್ತ್ರೀ ಅವಳು ಮಾಡುವಂತ ವ್ರತದ ನಿಯಮಗಳನ್ನ ಸರಿಯಾಗಿ ಪಾಲಿಸದೆ ವಿಧಿವಿಧಾನಗಳನ್ನ ಉಲ್ಲಂಘನೆ ಮಾಡ್ತಾಳೋ, ಅಂದರೆ ವ್ರತವನ್ನ ಮಾಡುವಾಗ ಕದ್ದು ಮುಚ್ಚಿ ಆಹಾರವನ್ನ ತಿನ್ನುವುದು, ಮನಸ್ಸಿನಲ್ಲಿ ಕೆಟ್ಟದ್ದನ್ನೇ ಬಯಸುತ್ತಾ ಇದೆಲ್ಲವನ್ನೂ ಮಾಡಿ ಬೇರೆಯವರ ಹತ್ತಿರ ಮಾತ್ರ ನಾನು ಉಪವಾಸವಿದ್ದು ವ್ರತವನ್ನ ಮಾಡ್ತಿದ್ದೀನಿ ಅಂತ ಸುಳ್ಳುಗಳನ್ನ ಹೇಳ್ತಾಳೋ, ಅಂಥ ಹೆಣ್ಣಿನ ಪತಿಯ ಆಯಸ್ಸು ಹೆಚ್ಚಾಗುವುದರ ಬದಲಿಗೆ ಇನ್ನೂ ಕಡಿಮೆಯಾಗುತ್ತೆ. ಅವನಿಗೆ ಆದಷ್ಟು ಬೇಗ ಏನಾದರೂ ಸಮಸ್ಯೆ ಉಂಟಾಗಿ ಸಾವನ್ನಪ್ಪುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಶಾಸ್ತ್ರಗಳಲ್ಲಿ ಇದನ್ನು ಕೂಡ ಹೇಳಿದ್ದಾರೆ. ಅದೇನೆಂದ್ರೆ, ಯಾವ ಸ್ತ್ರೀ ತಾನು ವ್ರತವನ್ನ ಮಾಡುವಾಗ ವ್ರತದ ಬಗ್ಗೆ ಹೆಚ್ಚು ಗಮನ ತೋರದೆ ಅವಳ ಮನದಲ್ಲಿ ಆಹಾರವನ್ನ ತಿನ್ನುವ ಬಗ್ಗೆಯೇ ಹೆಚ್ಚು ಯೋಚಿಸುತ್ತಾಳೋ ಅಂಥವಳ ವ್ರತದಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಅಂಥವಳು ಮುಂದಿನ ದಿನಗಳಲ್ಲಿ ಪತಿಯಿಂದ ಹೆಚ್ಚು ನೋವುಗಳನ್ನು ಅನುಭವಿಸುತ್ತಾಳೆ. ಮತ್ತೆ ಯಾವ ಸ್ತ್ರೀ ಮಾತು ಮಾತಿಗೂ ಸುಳ್ಳುಗಳನ್ನು ಹೇಳುತ್ತಾಳೋ, ತನ್ನ ಗಂಡನಿಗೆ ಅವಮಾನಿಸುತ್ತಾಳೋ, ಪತಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾಳೋ, ದಿನಪೂರ್ತಿ ಜಗಳವನ್ನ ಮಾಡುತ್ತಾಳೋ, ಮತ್ತೆ ಪತಿಗೆ ಶಾಪಗಳನ್ನ ಹಾಕುತ್ತಿರುತ್ತಾಳೋ, ಅದು ಒಂದು ಘೋರ ಪಾಪ ಅಂತಾನೆ ಹೇಳಲಾಗುತ್ತೆ. ಅಂತ ಹೆಂಗಸು ಜೀವನ ಪರ್ಯಂತ ದುಃಖಗಳನ್ನ ಅನುಭವಿಸುತ್ತಲೇ ಇರುತ್ತಾಳೆ. ಹಾಗೆ ಅವಳಿಗಿಂತ ಮೊದಲೇ ಅವಳ ಪತಿಯನ್ನ ಕಳೆದುಕೊಳ್ಳುತ್ತಾಳೆ ಮತ್ತು ಅವಳು ಕೂಡ ಭಾರಿ ಪಾಪಕ್ಕೆ ಒಳಗಾಗುತ್ತಾಳೆ. ಹೀಗೆ ಗಂಡನನ್ನ ಶಪಿಸುತ್ತಾ ಅವನಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾ ಅವಳು ಎಷ್ಟೇ ವ್ರತಗಳನ್ನ ಮಾಡಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತೆ ಯಾವ ಸ್ತ್ರೀ ತನ್ನ ಪತಿಯನ್ನ ಹೊಗಳುತ್ತಾ ಅವನನ್ನ ತುಂಬಾ ಇಷ್ಟಪಡುವ ರೀತಿ ನಾಟಕವಾಡುತ್ತಾ ಪತಿಗೆ ತಿಳಿಯದಂತೆ ಬೇರೆ ಪುರುಷನೊಂದಿಗೆ ಕೆಟ್ಟ ಸಂಬಂಧವನ್ನ ಹೊಂದಿರ್ತಾಳೋ, ಮತ್ತೆ ಪತಿಯ ಮೇಲೆ ಆಸೆ ಇಲ್ಲದೆ ಪರಪುರುಷನ ಮೇಲೆ ಆಸೆಯನ್ನ ಇಟ್ಕೊಂಡಿರ್ತಾಳೋ, ಅಂಥವಳ ಪತಿಯ ಆಯಸ್ಸು ಬೇಗನೆ ಕಡಿಮೆಯಾಗುತ್ತೆ. ಅಂಥವಳು ತನ್ನ ಪತಿಗೆ ದ್ರೋಹವನ್ನ ಮಾಡುತ್ತಿರುತ್ತಾಳೆ. ಇದರಿಂದ ಅವಳು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಪತಿಯನ್ನ ಕಳೆದುಕೊಳ್ಳುವುದರ ಜೊತೆಗೆ ಅವಳ ಪಾಪದಿಂದ ನರಕಕ್ಕೆ ಹೋಗುತ್ತಾಳೆ ಎಂದು ಹೇಳಲಾಗುತ್ತೆ. ಮತ್ತೆ ಯಾವ ಸ್ತ್ರೀ ತನ್ನ ಪತಿಯನ್ನ ಈಗಾಗಲೇ ಕಳೆದುಕೊಂಡಿರುತ್ತಾಳೋ ಅದರ ನಂತರ ಅವಳು ಬೇರೆ ಪುರುಷನೊಂದಿಗೆ ಕೆಟ್ಟ ಸಂಬಂಧವನ್ನ ಇಟ್ಟುಕೊಂಡಿರುತ್ತಾಳೋ ಅಂಥವಳು ಕೂಡ ಪಾಪ ಕರ್ಮಗಳನ್ನೇ ಹೊತ್ತೊಯ್ಯುತ್ತಾಳೆ. ಏಕೆಂದರೆ ಹೆಂಗಸರನ್ನ ಹೆಚ್ಚು ಶುದ್ಧ ಮತ್ತು ದೇವಿಯ ಪ್ರತೀಕ ಅಂತ ಹೇಳಲಾಗುತ್ತೆ. ಅಂಥವರು ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡುವುದರಿಂದ ಅಷ್ಟೇ ಪಾಪಗಳನ್ನ ಹೊತ್ತೊಯ್ಯುತ್ತಾರೆ. ಮತ್ತೆ ಯಾವ ಸ್ತ್ರೀ ತಮ್ಮ ಸಂಪ್ರದಾಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲವೋ ಅದು ಕೂಡ ಒಂದು ತಪ್ಪು ಕೆಲಸವೇ ಆಗುತ್ತೆ. ಅಂದರೆ ಯಾವ ಸ್ತ್ರೀ ಮಾಂಗಲ್ಯವನ್ನ ಗೌರವಿಸುವುದಿಲ್ಲವೋ ಮತ್ತು ಯಾವ ಸ್ತ್ರೀ ತನ್ನ ಹಣೆಗೆ ಸಿಂಧೂರವನ್ನ ಇಟ್ಟುಕೊಳ್ಳುವುದಿಲ್ಲವೋ ಅದು ಕೂಡ ಒಂದು ಪಾಪವೇ ಆಗಿರುತ್ತೆ. ಇದರಿಂದ ಅವಳ ಪತಿಯ ಪ್ರಾಣಕ್ಕೆ ಸುರಕ್ಷತೆ ಇಲ್ಲದಂತಾಗಬಹುದು. ಅವಳ ಪತಿಯು ಬೇಗನೆ ಸಾವನ್ನಪ್ಪಬಹುದು. ಮತ್ತೆ ಯಾವ ಸ್ತ್ರೀ ತನ್ನ ಪತಿಯನ್ನ ಬೇಗನೆ ಕಳೆದುಕೊಳ್ಳುತ್ತಾಳೋ ಅದರ ಹಿಂದಿನ ಕಾರಣ ಜನ್ಮ ರಹಸ್ಯ ಕೂಡ ಆಗಿರಬಹುದು. ಅಂದರೆ ಹೆಂಗಸರು ಅವರ ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳಿಗೆ, ಪಾಪಗಳಿಗೆ
ಪ್ರತಿಫಲವಾಗಿ ಈ ಜನ್ಮದಲ್ಲಿ ಅವಳ ಪತಿಯನ್ನ ಬೇಗನೆ ಕಳೆದುಕೊಂಡು ಹೆಚ್ಚು ನೋವನ್ನ ಅನುಭವಿಸುವ ಹಾಗೆ ಶಾಪವನ್ನು ಪಡೆದಿರಬಹುದು. ಮತ್ತೆ ಯಾವ ಹೆಂಗಸು ಮದುವೆಯಾಗಿ ತನ್ನ ಪತಿಯ ಆರೈಕೆ ಮಾಡದೆ ಭಕ್ತಿಯಿಂದ ಪತಿಯ ಸೇವೆ ಮಾಡಲು ಇಷ್ಟಪಡುವುದಿಲ್ಲವೋ, ಸಂಪ್ರದಾಯಗಳನ್ನು ಪಾಲಿಸುವುದಿಲ್ಲವೋ ಅಂತ ಹೆಂಗಸು ಪತಿವ್ರತ ಧರ್ಮವನ್ನ ಅವಮಾನಿಸುತ್ತಾಳೆ ಎಂದರ್ಥ. ಹೀಗಾಗಿ ಅಂತ ಹೆಂಗಸು ಅನೇಕ ಕಷ್ಟಗಳನ್ನ ಅನುಭವಿಸುತ್ತಾಳೆ. ಮತ್ತೆ ಅವಳ ಪತಿಯ ಆಯಸ್ಸು ಕಡಿಮೆಯಾಗಲು ಅವಳ ಈ ಒಂದು ಕರ್ಮವೇ ಕಾರಣ ಎಂದು ಹೇಳಲಾಗುತ್ತೆ. ಆದ್ದರಿಂದ ಯಾವ ಸ್ತ್ರೀ ತನ್ನ ಪತಿಯ ಸೇವೆ ಮಾಡ್ತಾಳೋ, ತನ್ನ ಪತಿಯನ್ನ ಹೆಚ್ಚು ಗೌರವಿಸ್ತಾಳೋ ಅಂತ ಸ್ತ್ರೀ ತನ್ನ ಪತಿಯ ಆಯುಷ್ಯ ಹೆಚ್ಚಾಗಲು ಕಾರಣವಾಗುತ್ತಾಳೆ. ಮತ್ತೆ ಪಾಪ ಕರ್ಮಗಳಿಂದ ವಿಧವೆಯಾಗುವ ಹೆಂಗಸು ಮುಂದಿನ ಜನ್ಮದಲ್ಲೂ ಕಠಿಣ ದುಃಖವನ್ನ ಅನುಭವಿಸುತ್ತಾಳೆ ಎಂದು ಹೇಳಲಾಗುತ್ತೆ. ಹಾಗೆ ಯಾವ ಸ್ತ್ರೀ ಹಿರಿಯರಿಗೆ, ದೊಡ್ಡವರಿಗೆ, ಗಂಡನ ಮನೆಯವರಿಗೆ ಗೌರವ ಕೊಡುವುದಿಲ್ಲವೋ ಅಂತ ಸ್ತ್ರೀ ಹೆಚ್ಚು ಕಷ್ಟಗಳನ್ನ ಈ ಜನ್ಮದಲ್ಲೇ ಅನುಭವಿಸುತ್ತಾಳೆ ಎಂದು ಹೇಳಲಾಗುತ್ತೆ. ಹಾಗೆ ಯಾವ ಹೆಂಗಸು ತನ್ನ ಪತಿಯ ಅನುಮತಿಯಿಲ್ಲದೆ ತನ್ನ ಪತಿಗೆ ವಿರುದ್ಧವಾಗಿ ತನಗೆ ಇಷ್ಟ ಬಂದಂತೆ ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ಪ್ರಯಾಣಗಳನ್ನು ಬೆಳೆಸುತ್ತಾಳೋ ಅಂತ ಸ್ತ್ರೀ ತನ್ನ ಕರ್ಮ ಫಲಗಳಿಂದ ಮುಂದಿನ ಜನ್ಮದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾಳೆ. ಇದಿಷ್ಟೇ ಅಲ್ಲ, ಯಾವ ಹೆಂಗಸು ತನ್ನ ಪತಿಗಿಂತ ಮುಂಚೆಯೇ ಆಹಾರವನ್ನು ಸೇವಿಸುತ್ತಾಳೋ, ಹೆಚ್ಚು ನಿದ್ರಿಸುತ್ತಾಳೋ, ದೇವರನ್ನ ಹೆಚ್ಚು ಪೂಜಿಸುವುದಿಲ್ಲವೋ ಅಂತ ಸ್ತ್ರೀಯಿಂದ ಅವರ ಮನೆಗೆ ದಾರಿದ್ರ್ಯ ಬರುವುದಷ್ಟೇ ಅಲ್ಲದೆ ಹೆಚ್ಚು ಕಷ್ಟಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ ಗರುಡ ಪುರಾಣದಲ್ಲಿ ಪತಿವ್ರತೆಯು ಸ್ತ್ರೀಯರ ಮುಖ್ಯ ಧರ್ಮವೆಂದು ಬೋಧಿಸಲಾಗಿದೆ. ಹಾಗಂತ ಹೆಂಗಸರು ಮಾಡುವ ತಪ್ಪುಗಳಿಂದ ಮಾತ್ರವೇ ಅವರು ಬೇಗನೆ ಪತಿಯನ್ನ ಕಳೆದುಕೊಳ್ಳುತ್ತಾರೆ ಎನ್ನುವುದು ಪರಿಪೂರ್ಣವಲ್ಲ. ಕೆಲವೊಂದು ಬಾರಿ ಪತಿಯು ಮಾಡಿದ ತಪ್ಪುಗಳಿಂದಾಗಿ ಅವನ ಕರ್ಮ ಫಲಗಳಿಂದಲೂ ಕೂಡ ಅವನು ಅತಿ ಚಿಕ್ಕ ವಯಸ್ಸಿನಲ್ಲೇ ಪತ್ನಿಯನ್ನ ಬಿಟ್ಟು ಸಾವನ್ನಪ್ಪಬಹುದು. ಆದರೆ ಇಲ್ಲಿ ನಿಮಗೆ ಅರ್ಥ ಮಾಡಿಸುವುದೇನೆಂದ್ರೆ, ಗಂಡನಿಗೆ ನಿಷ್ಠೆಯಿಂದ ಬಾಳದ ಹೆಂಗಸರು ಪಾಪಗಳನ್ನು ಸಂಪಾದಿಸಿ ಪತಿಯನ್ನ ಕಳೆದುಕೊಂಡು ಬೇಗನೆ ವಿಧವೆಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಗೌರವ, ಭಕ್ತಿ, ನಿಷ್ಠೆ, ಶುದ್ಧ ಜೀವನ ಶೈಲಿ ಇವೆಲ್ಲವೂ ಇದ್ದಾಗ ಮಾತ್ರ ಸಂತೋಷದ ದಾಂಪತ್ಯ ಜೀವನ ಸಾಧ್ಯ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಇಷ್ಟಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.